ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ಆ್ಯನುವಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಚಾಪ್ಟರ್ 3ಯಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ಶಾರ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಈ ಚಾಪ್ಟರಲ್ಲಿ ನೀವು ಕವರ್ ಮಾಡಲೇಬೇಕಾಗಿರುವಂತಹ MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು, 1 ಮಾರ್ಕು, 2 ಮಾರ್ಕ್ಸು, 4 ಮಾರ್ಕ್ಸು, 8 ಮಾರ್ಕ್ಸು ಯಾವ್ದು ಅನ್ನೋದನ್ನು ಹೇಳಿದ್ದೆ, ಕ್ವಶನ್ಸ್ ಯಾವುದು ಅನ್ನೋದನ್ನು ಹೇಳಿದ್ದೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆನ್ಸರ್ ಹೇಳ್ತಾ ಇದ್ದೀನಿ. ಇದು 2026-27 ಆ್ಯನುವಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ನ ನಡೆಸ್ತಾ ಇರುವಂತಹ ಫಸ್ಟ್ PUC ಸ್ಟೂಡೆಂಟ್ಸ್ ಏನಿದ್ರಿ ಮಕ್ಕಳೇ, ನಿಮಗೆ ಹೆಲ್ಪ್ಫುಲ್ ಆದಂತಹ ವಿಡಿಯೋ ಆಗಿರುತ್ತೆ. ಆಲ್ರೆಡಿ ಚಾಪ್ಟರ್ 1, ಚಾಪ್ಟರ್ 2 ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋನ ವಾಚ್ ಮಾಡಿ. ಫಸ್ಟ್ ಒನ್, ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ ಆರ್ ಆರ್ಗನೈಸೇಷನ್ಸ್ ಓನ್ಡ್ ಬೈ. ಹಾಗಾದರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ನ ಓನ್ಡ್ ಬೈ ಅಂತ ಹೇಳಿದ್ರೆ ಅದನ್ನು ಮ್ಯಾನೇಜ್ ಮಾಡೋದು, ಹ್ಯಾಂಡಲ್ ಮಾಡೋದು ಯಾರು ಅಂತ ಹೇಳಿದ್ರೆ ಗವರ್ನಮೆಂಟು. ಎ ಗವರ್ನಮೆಂಟ್ ಕಂಪನಿ ಇಸ್ ಅ ಕಂಪನಿ ಇನ್ ವಿಚ್ ದ ಪೇಯ್ಡ್ ಅಪ್ ಕ್ಯಾಪಿಟಲ್ ಹೆಲ್ಡ್ ಬೈ ದ ಗವರ್ನಮೆಂಟ್ ಈಸ್ ನಾಟ್ ಲೆಸ್ ದ್ಯಾನ್ ಅಂತ ಕೊಟ್ಟಿದ್ದಾರೆ 51%. Next one, third question. Centralized control in MNCs implies control exercised by headquarters. Reconstruction of sick public sector units is taken up by BIFR ಅಂತ ಬರಿಬೇಕು. BIFR ಅಂತ ಹೇಳಿದರೆ ಬೋರ್ಡ್ ಫಾರ್ ಇಂಡಸ್ಟ್ರಿಯಲ್ ಅಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ ಆಗಿರುತ್ತೆ. ಡಿಸ್ಇನ್ವೆಸ್ಟ್ಮೆಂಟ್ ಆಫ್ PSEs implies, PSE ಅಂದರೆ ನೆನ್ಪಿಟ್ಕೊಳ್ಳಿ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸು. ಸೇಲ್ ಆಫ್ ಈಕ್ವಿಟಿ ಶೇರ್ಸ್ ಟು ಪ್ರೈವೇಟ್ ಸೆಕ್ಟರ್ ಆರ್ ಪಬ್ಲಿಕ್ ಅನ್ನೋದನ್ನು ಬರಿಬೇಕು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ನೋ ಡೌಟು ಬ್ರಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರಿಬೇಕು. ಈ ಚಾಪ್ಟರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಕವರ್ ಆಗುವಂಥ ಟಾಪಿಕ್ಗಳು 5 ಇದೆ. ಡ್ಯಾಶ್ ಆರ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಗವರ್ನಮೆಂಟ್ ಅಂತ ಇದೆ, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಶೇರ್ಸ್ ಆಫ್ ಗವರ್ನಮೆಂಟ್ ಕಂಪನಿ ಆರ್ ಪರ್ಚೇಸ್ಡ್ ಇನ್ ದ ನೇಮ್ ಆಫ್ ಡ್ಯಾಶ್ ಅಂತ ಇದೆ, ಪ್ರೆಸಿಡೆಂಟ್. ದ ನಂಬರ್ ಆಫ್ ಇಂಡಸ್ಟ್ರೀಸ್ ರಿಸರ್ವ್ಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಪಬ್ಲಿಕ್ ಸೆಕ್ಟರ್ ಇನ್ 2001 ಈಸ್ 3 ಅಂತ ಬರಿಬೇಕು. ದ ಸಿಸ್ಟಮ್ ಆಫ್ MOU ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಪಬ್ಲಿಕ್ ಸೆಕ್ಟರ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ಬರೀರಿ. ದ ಬ್ರಾಂಚಸ್ ಆಫ್ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ ಆಲ್ಸೋ ಕಾಲ್ಡ್ ಮೆಜಾರಿಟಿ ಓನ್ಡ್ ಫಾರಿನ್ ಅಫಿಲಿಯೇಟ್ಸ್, MOFA ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು. ಎಗೈನ್ ಈ ಚಾಪ್ಟರಲ್ಲಿ ಕವರ್ ಆಗುವಂತಹ ಮ್ಯಾಥ್ ದ ಫಾಲೋಯಿಂಗ್ ಟಾಪಿಕ್ಸ್ಗಳು 5 ಇದೆ, ನೋಡ್ಕೊಳ್ಳಿ. ಮಿಕ್ಸ್ಡ್ ಎಕಾನಮಿ ಅಂತ ಕೇಳಿದರೆ ಎಕ್ಸಿಸ್ಟೆನ್ಸ್ ಆಫ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟಾರ್ ಅಂತ ಬರೀರಿ. ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅಂತ ಹೇಳಿದರೆ ಸ್ಪೆಷಲ್ ಆ್ಯಕ್ಟ್. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಹೇಳಿದರೆ ಓಲ್ಡೆಸ್ಟ್ ಫಾರ್ಮ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್. ಗವರ್ನಮೆಂಟ್ ಕಂಪನಿ ಅಂತ ಹೇಳಿದರೆ ಪ್ರಾವಿಷನ್ಸ್ ಆಫ್ ಕಂಪನೀಸ್ ಆ್ಯಕ್ಟ್. ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಹೇಳಿದರೆ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಓಕೆನಾ? ನೆಕ್ಸ್ಟು ಈ ಒಂದು ಚಾಪ್ಟರಲ್ಲಿ ಕೇಳುವಂತಹ 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸು. ಟೋಟಲ್ ಆಗಿ 11 ಕ್ವಶನ್ಸ್ ಇದೆ 1 ಮಾರ್ಕಿಂದು. ಈ 1 ಮಾರ್ಕ್ ಕ್ವಶನ್ಸಲ್ಲಿ ನಿಮಗೆ ಎಕ್ಸ್ಪ್ಯಾಂಡ್ ಕೂಡ ಕವರ್ ಆಗುತ್ತೆ, ಮೀನಿಂಗು ಕೂಡ ಕವರ್ ಆಗುತ್ತೆ. ಓಕೆನಾ? ಫಸ್ಟ್ ಒನ್ನು, ವಾಟ್ ಈಸ್ ಪ್ರೈವೇಟ್ ಸೆಕ್ಟಾರ್? Answer is the private sector consists of business owned by individuals or a group of individuals ಅನ್ನೋದನ್ನ ಬರೀರಿ. ನೆಕ್ಸ್ಟ್ ಪಬ್ಲಿಕ್ ಸೆಕ್ಟಾರ್ ಮೀನಿಂಗ್ ನ ಕೇಳಿದರೆ the public sector consists of various organizations owned and managed by the government ಅನ್ನೋದನ್ನ ಬರೀಬೇಕು. ಆಯ್ತಾ? ಪ್ರೈವೇಟ್ ಸೆಕ್ಟಾರ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟಾರ್ ಆಗಿರ್ಬೋದು, ಎರಡರದ್ದು ಮೀನಿಂಗು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ಸಿನ ಓನರ್ ಯಾರು? ಹೂ ಈಸ್ ದ ಓನರ್ ಆಫ್ ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ ಆಲ್ರೆಡಿ ಇದು MCQ ಅಲ್ಲಿ ಬಂದಿದೆ, ದ ಗವರ್ನಮೆಂಟ್. ಮೆನ್ಷನ್ ಎನಿ ಒನ್ ಫಾರ್ಮ್ ಆಫ್ ಆರ್ಗನೈಸಿಂಗ್ ಪಬ್ಲಿಕ್ ಸೆಕ್ಟಾರ್ ಎಂಟರ್ಪ್ರೈಸಸ್ ಅಂತ ಇದೆ, ಯಾವುದಾದ್ರೂ ಒಂದನ್ನು ಬರೀಬಹುದು. ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್, ಗವರ್ನಮೆಂಟ್ ಕಂಪನಿ. ಡಿಪಾರ್ಟ್ಮೆಂಟು, ಸ್ಟ್ಯಾಚ್ಯುಟರಿ, ಗವರ್ನಮೆಂಟು ಇದು 3 ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 4 ಮಾರ್ಕ್ಸಿಗೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸಿನ ಫೀಚರ್ಸು ಅಥವಾ ಮೆರಿಟ್ಸು, ಡಿಮೆರಿಟ್ಸು ಕೇಳ್ತಾರೆ. ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಇಂದು ಮೆರಿಟು, ಡಿಮೆರಿಟು ಇಂಪಾರ್ಟೆಂಟು. ಹಾಗಾಗಿ ಈ ಟಾಪಿಕ್ಗಳನ್ನ ನೀವು 4 ಮಾರ್ಕ್ಸಿಗೂ ನೋಡ್ಕೊಳ್ಬೇಕು. ಆಯಿತಾ? ನೆಕ್ಸ್ಟ್ ಒನ್ನು, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಇದೆ. ಇಂಡಿಯನ್ ರೈಲ್ವೇಸ್ ಬರೀಬಹುದು. ನೆಕ್ಸ್ಟು, ವಿಚ್ ಫಾರ್ಮ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಈಸ್ ಮೋಸ್ಟ್ ಸೂಟೇಬಲ್ ಇಫ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ನೇಮ್ ದ ಟೈಪ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ವಿಚ್ ಆಪರೇಟ್ಸ್ ಇನ್ ಮೋರ್ ದ್ಯಾನ್ 1 ಕಂಟ್ರಿ ಅಂತ ಹೇಳಿದ್ರು ನೋ ಡೌಟು MNCs ಅಥವಾ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಬರೀಬಹುದು. ಗಿವ್ ಆನ್ ಎಕ್ಸಾಂಪಲ್ ಫಾರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಹೇಳಿದ್ರೆ ಸ್ಯಾಮ್ಸಂಗ್ ಕಂಪನಿ ಬರೀಬಹುದು, ಸೋನಿ ಬರೀಬಹುದು. ಎಕ್ಸ್ಪ್ಯಾಂಡ್ MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. MNC, ಮಲ್ಟಿ ನ್ಯಾಷನಲ್ ಕಂಪನೀಸ್. PP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು ಪಾರ್ಟ್ ಬಿಗೆ ಬಂದರೆ ಟೋಟಲ್ ಆಗಿ 8 ಕ್ವಶನ್ಸ್ ಇದೆ. ಫಸ್ಟ್ ಒನ್, ವಾಟ್ ಆರ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಅಂತ ಕೇಳಿದ್ದಾರೆ. ಸೊ 2 ಮಾರ್ಕ್ಸಿಗೆ ಇದಿಷ್ಟು ಆನ್ಸರ್ನ ಬರೀಬೇಕು. ದ ಎಂಟರ್ಪ್ರೈಸಸ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ಆಸ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಮಿನಿಸ್ಟ್ರಿ ಆರ್ ಕಾಲ್ಡ್ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್. ಫಾರ್ ಎಕ್ಸಾಂಪಲ್,
ಇಂಡಿಯನ್ ರೈಲ್ವೇಸ್ ಅನ್ನೋದನ್ನು ಬರಿಬೇಕು. ನೆಕ್ಸ್ಟ್ ಒನ್ನು ಗಿವ್ ದ ಮೀನಿಂಗ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಅಂತ ಕೇಳಿದರೆ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಫುಲ್ ಬರಿಬೇಕು, ಈ ರೀತಿ ಶಾರ್ಟ್ ಫಾರ್ಮಲ್ಲಿ ಬರಿಬಾರ್ದು. Statutory corporation are public enterprises brought into existence by a special act of the parliament. ಇದಕ್ಕೆ ಎಕ್ಸಾಂಪಲ್ಲು LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಬರಿಬಹುದು. ನೆಕ್ಸ್ಟು ಇದೇ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನಿನ 2 ಲಿಮಿಟೇಷನ್ಸ್ನ ಬರೀರಿ ಅಂತ ಕೇಳಿದರೆ 2 ಮಾರ್ಕಿಗೆ. ದೇರ್ ಆ್ಯಕ್ಷನ್ಸ್ ಆರ್ ಸಬ್ಜೆಕ್ಟ್ ಟು ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಒಂದು ಲಿಮಿಟೇಷನ್ನು. ವೇರ್ ದೇರ್ ಈಸ್ ಡೀಲಿಂಗ್ ವಿತ್ ಪಬ್ಲಿಕ್ ಕರಪ್ಷನ್ ಎಕ್ಸಿಸ್ಟ್ ಸೆಕೆಂಡ್ ಪಾಯಿಂಟು. ದೀಸ್ 2 ಆರ್ ದ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸ್. ನೆಕ್ಸ್ಟು ಪಾಸ್ ಮಾಡ್ಕೊಳ್ಬಹುದು, ಪಾಸ್ ಮಾಡಿ ಇದಿಷ್ಟು ಕ್ವಶನ್ಸನ್ನು ನೀವು ಬರ್ಕೊಳ್ಬಹುದು. ನೆಕ್ಸ್ಟು ಕೇಳಿರುವಂಥದ್ದು ಗೌರ್ನಮೆಂಟ್ ಕಂಪನಿಯ ಮೀನಿಂಗು ಆ್ಯಂಡ್ ಗೌರ್ನಮೆಂಟ್ ಕಂಪನಿಯ 2 ಲಿಮಿಟೇಷನ್ಸು ಕೇಳಿದ್ದಾರೆ. ಸೊ ಆನ್ಸರ್ನ ಈ ರೀತಿಯಾಗಿ ಬರಿಬೇಕು, ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಎ ಗೌರ್ನಮೆಂಟ್ ಕಂಪನಿ ಈಸ್ ಅ ಕಂಪನಿ ರಿಜಿಸ್ಟರ್ಡ್ ಅಂಡರ್ ದ ಕಂಪನೀಸ್ ಆ್ಯಕ್ಟ್ 2013 ಆರ್ ಎನಿ ಅದರ್ ಪ್ರೀವಿಯಸ್ ಕಂಪನಿ ಲಾ and in which not less than 51% of the paid up capital is held by the government ಅನ್ನೋದನ್ನ ಬರೀರಿ. ಹಾಗಾದರೆ ಗೌರ್ನಮೆಂಟ್ ಕಂಪನಿಯ 2 ಲಿಮಿಟೇಷನ್ಸ್ ಯಾವುದು ಅಂತ ಕೇಳಿದರೆ ಇಟ್ಸ್ ಮ್ಯಾನೇಜ್ಮೆಂಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗವರ್ನಮೆಂಟ್ 1, ಇಟ್ ಈಸ್ ನಾಟ್ ಆನ್ಸರೇಬಲ್ ಡೈರೆಕ್ಟ್ಲಿ ಟು ದ ಪಾರ್ಲಿಮೆಂಟು 2. ಇವಾಗ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ಆಗಿರಬಹುದು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸ್ ಆಗಿರಬಹುದು, ಗೌರ್ನಮೆಂಟ್ ಕಂಪನಿ ಆಗಿರಬಹುದು, ಗ್ಲೋಬಲ್ ಎಂಟರ್ಪ್ರೈಸಸ್ ಆಗಿರಬಹುದು. ನೀವು 4 ಮಾರ್ಕ್ಸಿಗೆ ಏನು ಓದಿರ್ತಿರೋ ಮಕ್ಕಳೇ ಅದರಲ್ಲೇ 2 ಮಾರ್ಕ್ಸು ರೈಸ್ ಆಗುತ್ತೆ. ಸಪ್ರೇಟಾಗಿ 2 ಮಾರ್ಕ್ಸ್ನ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ 4 ಮಾರ್ಕ್ಸಲ್ಲಿ ಬಂದಿರೋ ಟಾಪಿಕ್ಗೆ ಮೀನಿಂಗು, ಲಿಮಿಟೇಷನ್ನು, ಮೆರಿಟ್ಸು, ಫೀಚರ್ಸು, ಟೈಪ್ಸು ಇವೆಲ್ಲ ಆಯಿತಾ. ವಾಟ್ ಡು ಯು ಮೀನ್ ಬೈ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಕೇಳಿದರೆ ಗ್ಲೋಬಲ್ ಎಂಟರ್ಪ್ರೈಸಸ್ ಆರ್ MNC ಆರ್ ಹ್ಯೂಜ್ industrial organizations which extend their industrial and marketing operations through a network of their branches in several countries ಅನ್ನೋದನ್ನ ಬರೀರಿ. ಗಿವ್ ದ ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್ ಅಂತ ಕೇಳ್ತಾರೆ. ಈ ಒಂದು ಚಾಪ್ಟ್ರಲ್ಲಿ ಕವರ್ ಆಗುವಂತಹ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಜಾಯಿಂಟ್ ವೆಂಚರು. ನೇಮೇ ಹೇಳುತ್ತೆ ಜಾಯಿಂಟ್ ಆಗೋದು ಅಂತ. ಎ ಜಾಯಿಂಟ್ ವೆಂಚರ್ ಈಸ್ ಅ ಬಿಸ್ನೆಸ್ ಅರೇಂಜ್ಮೆಂಟ್ ಇನ್ ವಿಚ್ 2 or more business agree to pool their resources and technology to achieve a particular goal. The risk and rewards of the business are also shared. ನೆಕ್ಸ್ಟ್ ಒನ್ ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಜಾಯಿಂಟ್ ವೆಂಚರ್ ಅಂತ ಕೇಳಿದರೆ ಕಾಂಟ್ರಾಕ್ಚುವಲ್ ಜಾಯಿಂಟ್ ವೆಂಚರ್ ಅಂತ ಒಂದು ಬರೀರಿ, ಈಕ್ವಿಟಿ ಬೇಸ್ಡ್ ಜಾಯಿಂಟ್ ವೆಂಚರ್ ಅಂತ ಸೆಕೆಂಡ್ ಪಾಯಿಂಟ್ ಬರೀರಿ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇದು, ಪಾರ್ಟ್ ಸಿ, 4 ಮಾರ್ಕ್ಸಿನ ಕ್ವಶನ್ಸು. ಓಕೆನಾ. ನೋಡಿ ಇಲ್ಲಿ ಕೇಳಿರುವಂಥದ್ದು ನಿಮಗೆ ಪ್ರೈವೇಟ್ ಸೆಕ್ಟಾರು, ಪಬ್ಲಿಕ್ ಸೆಕ್ಟಾರು, ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸು, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸು ಇದ್ರ ಬಗ್ಗೆನೇ ಕ್ವಶನ್ಸನ್ನ ಕೇಳಿರೋದು. ಬಟ್ ಯಾವ ರೀತಿ ಕ್ವಶನ್ಸನ್ನ ಕೇಳ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಗೆ ಸಂಬಂಧಪಟ್ಟಾಗೆ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಏನು ಅಂತ ಹೇಳಿದ್ರೆ ಎವ್ರಿ ಚಾಪ್ಟರು ನೀವು 8 ಮಾರ್ಕ್ಸು 4 ಮಾರ್ಕ್ಸು ಯಾವ್ಯಾವ ಚಾಪ್ಟ್ರಲ್ಲಿ ಬರುತ್ತೆ ಅಂತ ಹೇಳ್ಕೊಂಡು ನೋಟ್ ಡೌನ್ ಮಾಡ್ತಾ ಬರಬೇಕು. ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟ್ರಲ್ಲಿ ನಾನೇನು ಕ್ವಶನ್ಸನ್ನ ಕೊಟ್ಟಿದ್ದೀನಿ ಅದಿಷ್ಟನ್ನು ನೋಡ್ಕೊಳ್ಬೇಕಾಗತ್ತೆ. ಫೈನಲಿ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಕೂಡ ಹೇಳಿರ್ತೀನಿ. ಇಲ್ಲಿ ಈ ಚಾಪ್ಟ್ರಲ್ಲಿ, 3rd ಚಾಪ್ಟ್ರಲ್ಲಿ ಯಾವುದೇ ರೀತಿಯ 8 ಮಾರ್ಕ್ಸ್ ಕ್ವಶನ್ಸು ನಿಮಗೆ ಕೇಳೋದಿಲ್ಲ. ಓನ್ಲಿ 4 ಮಾರ್ಕ್ಸ್ ಕ್ವಶನ್ಸು. ಅದರಲ್ಲೂ ಒನ್ಸ್ ಅಗೈನ್ ಹೇಳ್ತಾ ಇದ್ದೀನಿ, ನಿಮಗೆ ಡಿಪಾರ್ಟ್ಮೆಂಟಲ್ ಅಂಡರ್ಟೇಕಿಂಗ್ಸು, ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ಸು, ಗೌರ್ನಮೆಂಟ್ ಕಂಪನಿ, ಗ್ಲೋಬಲ್ ಎಂಟರ್ಪ್ರೈಸಸ್ಸು, ಜಾಯಿಂಟ್ ವೆಂಚರು ಇಷ್ಟನ್ನ ನೋಡ್ಕೊಂಡ್ರಾಯ್ತು. 5 ಟಾಪಿಕ್ ನೋಡ್ಕೊಂಡ್ರೆ 1 ಟಾಪಿಕ್ ಅಂತೂ ಗ್ಯಾರಂಟಿ ಬರುತ್ತೆ. ಆ್ಯಂಡ್ ಇಲ್ಲಿ ಹಾರ್ಟ್ಸ್ ಕ್ವಶನ್ ಅಂತ ಮೆನ್ಷನ್ ಮಾಡಿದಾರಲ್ಲ, ಇದಕ್ಕೆ ಯಾವ ರೀತಿಯಾಗಿ ಆನ್ಸರ್ನ ಬರೀಬೇಕು ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಇದಿಷ್ಟು ಕೂಡ ಚಾಪ್ಟರ್ 3ಗೆ ಸಂಬಂಧಪಟ್ಟಾಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು. ಸೊ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಶೇರ್ ಮಾಡಿ ಮಕ್ಕಳೇ, ಅವರು ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚಾಪ್ಟರ್ 4 ಇದೆ, ಗೊತ್ತಿದೆ ನಿಮಗೆ, ಬಿಸ್ನೆಸ್ ಸರ್ವೀಸು. ಈ ಚಾಪ್ಟ್ರಲ್ಲಿ ಏನೇನು ಕವರ್ ಮಾಡ್ಕೊಳ್ಬೇಕು, ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಶಾರ್ಟ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಲೆಂತಿ ವಿಡಿಯೋ ವಿತ್ ಆನ್ಸರು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಜುಕೇಷನ್ ರಿಲೇಟೆಡ್ ಏನೇ ವೀಡಿಯೋಸ್ ಬಂದರೂ ಕೂಡ ನೋಟಿಫಿಕೇಷನು ಬರುತ್ತೆ ಮಕ್ಕಳೇ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.